ಯಾಕಪ್ಪ ಯಾಕೋ ಚಿನ್ನು ಅಳ್ತಾ ಇದ್ಯಾ? ಈಗಿನ ಹಾಲು ಕೊಡ್ತಿದ್ದೀನಿ, ಸುಮ್ಮನೆ ಪಚ್ಚಬೇಕು ತಾನೆ? ಪಚ್ಚಡಪ್ಪ. ಲಸ್ಮಕ್ಕ ಲಸ್ಮಕ್ಕ ಸೆನಕ ಇದೆಯೇನೆ? ಓ ರಂಗಕಯ್ಯ, ಏನ್ ರಂಗಕಯ್ಯ ಪ್ರೂಫ್ಗೆ ನಮ್ಮನೆ ಕಡೆಗೆ ಬಂದ್ಬಿಟ್ಟಿದ್ಯಾ? ಬಾ ಬಾ ಒಳಕ್ಕೆ ಕುಕ್ಕ ಬಾ. ಏನು ಇಲ್ಲ ಕಣೆ ಲಸ್ಮಕ್ಕ, ನಿಂದ ಎರ್ಗೆ ಆದಾಗಿಂದನ ನಾನು ಬರೋಣ ಅನ್ಕೊಂತಿದ್ದೆ ನಿಮ್ಮ ಅಂತಕ್ ನೋಡ್ಕೊಂಡು ಹೋಗಕ್ಕೆ. ಬರಕ್ಕೆ ಬಿಡುವಾಗಿರ್ಲಿಲ್ಲ. ಒಂದೇ ಸಮಕ್ಕೆ ಕಡ್ಲೆ ಗಿಡದ ಕೂಲಿ, ಹತ್ತಿ ಗಿಡದ್ದು ಅದು ಇದು ಅಂತ ಕೂಲಿ ಇದ್ದೇ ಇತ್ತಾ ಬಿಡತ್ಲಾಗಿ. ಕೂಲಿ ಇಲ್ದಿದ್ದಾಗ ಹೋಗಿ ನೋಡ್ಕೊಂಬರೋಣ ಅಂತ ಸುಮ್ಮನೆ ಆಗ್ತಿದ್ದೆ. ಅದಕ್ಕೆ ಬಿಡುವಾಗಿರ್ಲಿಲ್ಲ, ಬಂದಿರ್ಲಿಲ್ಲ ಕಣೆ. ಬೈಕೆ ಬೇಡ ಬರ್ಲಿಲ್ಲ ಅಂತಾನ ನೋಡಕ್ಕೆ. ನಾನು ಯಾಕೆ ಬೈಕೆ ಮಂದ್ರಂಗಕಯ್ಯ, ಹೆಂಗ ಬಂದಿದ್ಯಲ್ಲ. ಬಾ ಕುಕ್ಕ ಬಾ. ನಮ್ಮ ಅತ್ತೆ ನನ್ನ ಗಂಡ ಇಲ್ಲ, ನಮ್ಮ ಅಪ್ಪನೇನು ಹೊಲ್ತಕ್ ಹೋಗೈತೆ. ನಮ್ಮ ಅತ್ತೆ ಅಲ್ಲೆಲ್ಲನ ಒಂದು ಎಮ್ಮೆ ಐತಲ್ಲ, ಅದಕ್ಕೆ ಒಂದ್ ದಿವಸ ನೀರು ಕುಡಿಸಿ ಹುಲ್ಲಾಕ್ ಬರ್ತೀನಿ ಅಂತ ಹೋಗೈತಿ. ಬಾರಿ ಅಕ್ಕ, ಬಾ ಕುಕ್ಕ ಬಾ, ಉಂಡು ಬಂದೆ. ಹೆಂಗ ಗಂಡು ಹುಡ್ಗಾಗೈತಿ ಬಿಡೆ ತಾಯಿ, ಮೊದಲನೇದೇನಿ. ಎರಡನೇದೇ ಅಂತಾನ ಆಗ್ಲೇಳು ತಿಂತಿರಲ್ಲ. ಎರಡು ಹೆಣ್ಣಾದ್ರೆ ಆಡ್ಕೆಂತ ಜನಗಳು. ಎರಡು ಹೆಣ್ಣಾದ್ವು ಅಂತಾನೆ. ಆಡ್ಕೆಂತಾರೆ ಬಿಡೆ ರಂಗಕಾಯಿ, ಏನ್ ಮಾಡಕ್ಕಾಗುತ್ತೆ, ದೇವ್ರು ಕೊಟ್ಟಾವು. ಹೆಣ್ಣನಾಗ್ಲಿ ಗಂಡನಾಗ್ಲಿ. ಹಂಗಲ್ಲ, ನನ್ಗೂ ಎರಡು ಹೆಣ್ಣಲ್ಲ. ಅಯ್ಯೋ ಜನ ಯೋಸ್ತರ ಆಡ್ಕೊಂಡ್ರು ಗೊತ್ತಿ. ನನ್ಗಂತೂ ಬೇಜಾರಾಗಿತ್ತಮ್ಮ ಅವಾಗ. ಹಂಗೇನು ಹೌದೇನು ಹೋಗ್ಲಿ ಬಿಡು. ಆಡ್ಕೆಮಾರ ಬಾಯ ಮುಚ್ಚಕ್ಕಾಗುತ್ತಾ? ಈ ಗಂಡು ಹುಡ್ದ ಆಗಿಲ್ಲ ಅಲ್ಲೇ ನಿನ್ಗೆ? ಇಲ್ಲ ಕಣೆ, ಎರಡೇ ಹೆಣ್ಣು. ಈಗ ಒಬ್ಳು ಅದೇ ಜಯಮ್ಮನ ಮಗುನ ಮದ್ವೆ ಆಗ್ಯವಳೆ, ಇನ್ನೊಬ್ಳು ಈ ಸ್ಕೂಲ್ಗೆ ಹೋಗುತ್ತೆ, ಇನ್ನು ಸಣ್ಣ ಪಿಳ್ಳೆ ಅದು. ಗುಂಡಜ್ಜಿ ಹಂಗಂತ ಹೇಳಿತ್ತು ನನ್ಗೂ. ಅವಾಗ ನಾನಿನ್ನ ಅವಾಗ ಒಂದು 6 ತಿಂಗಳು ಬಸ್ರಿ ಏನೋ ಆಗಿದ್ನೇನಮ್ಮ ಅಷ್ಟೇನೆ. ಹೆಂಗ ಬಿಡು ಅತ್ಲಾಗಿ, ಹುಡ್ಗನ ಒಳ್ಳೆಯವನಂತೆ, ಶಾಕ್ ನೋಡ್ಕೊಂತಾನಂತೆ. ಅವನೇನೋ ಒಳ್ಳೆಯವನು ಕಣಿ, ಅದೇ ಅವಳೆ ಇದ್ದಾಳಲ್ಲ ಅವಳು ಜಯ್ಯಿ. ಅವಳು ಒಳ್ಳೆಯಲ್ಲ. ಹೇಳತ್ತ ಹೋದ್ರೆ ಹಂಗೇನೆ ನೆಟ್ಟು ಮಾತಾಡ್ಸೋದೇ ಇಲ್ಲ. ನಾವು ಅವ್ರ ಅಣ್ಣ ಇರೋದಕ್ಕೆ ಕೂಲಿ ಹೋಗ್ತೀವಂತೆ, ಕೂಲಿ ಮಾಡ್ಕೊಂಡು ತಿಂಬರಂತೆ. ನಾವು ಅವ್ರ ಬೀಗರಾಗಕ್ಕೆ ಯೋಗ್ಯತೆ ಇಲ್ದೇ ಇರೋರಂತೆ. ಏನೇನೋ ಅಂದ್ಲು ಆ ಜಯಮ್ಮ. ನಾಳೆ ಬರನೇ ಅಷ್ಟು ಬಿಡು, ಅವಳ ಬಗ್ಗೆ ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ. ಹೆಂಗ ನಿನ್ ಮಗಳು ಸುಖವಾಗ ಇದ್ದಾಳಲ್ಲ, ಗಂಡ ಎಂಚಿ ಚೆನ್ನಾಗಿದ್ದಾರ ತಾನೆ? ನಮ್ಮ ಚೆನ್ನಾಗ ಇದಾರೆ. ಇವಾಗೇನ ಅವ್ರ ಅತ್ತೆ ಅದೇನೇನೋ ಹೇಳ್ಕೊಡ್ತಾಳೋ ಏನೋ ಮಗುಗೆ. ಆಮೇಲೆ ಅಮ್ಮಂಗೆ ಬಾಯಿವಾದಂಗ ಆಗ್ತಿತ್ತು ನನಗೆ ಅಷ್ಟೇನೆ. ಒಪ್ಪಿ ಮದ್ವೆ ಆಗ್ಯವ್ರೆ ಅಂದ್ರೆ ಅವ್ರ ಅಮ್ಮನ ಮಾತು ಅವನೇನು ಕೇಳಲ್ಲ ಅನ್ಸುತ್ತೆ. ಆ ಹುಡ್ಗ ಒಂದಿಟ್ಟು ಒಳ್ಳೆಯವನು. ನಾನು ಒಂದ್ 2 ಸರಿ ನೋಡಿದ್ದೀನಿ ಅವ್ರ ಮಾವರ ಮನೆಗೆ ಬಂದಾಗ. ಸಾವುಕಾರ ಮನೆಗೆ ಬತ್ತಿದ್ನಲ್ಲ ಯಾವಾಗಾದ್ರೂ ಒಂದೊಂದ್ಸಲಿ ರವಿ ಎಂಬಂತಾನೆ. ಅವನೇನಿ. ಇನ್ನೊಬ್ಬ ಐತೆ, ಅದು ಒಂಥರ ಪೊದ್ದು ಇದ್ದಂಗೆ ಸುಂದ್ರ ಅಂತ ಹೇಳಿ, ಅದಕ್ಕೂ ಒಂದಿಟ್ಟು ಬುದ್ಧಿ ಕಮ್ಮಿ. ಇವಳೊಬ್ಳು ರಾಣಿ ಒಬ್ಳು, ಅವಳನ್ನು ಮದ್ವೆ ಆಗಿ ಗಂಡನ ಮನೆಗೆ ಒಯ್ದಾಳೆ. ಸರಿನಮ್ಮ, ಏನೋ ಕೇಳೋಣ ಅಂತ ಬಂದೆ ಅಂದೆ. ಏನೂ ಇಲ್ಲ, ನಿಮ್ದೇನಾದ್ರೂ ಹೊಲನ ಕೋರಿ ಕೊಡ್ತೀರೇನೋ ಮಾಡೋಣ ಅಂತ ನಮ್ಮಯ್ಯಪ್ಪ ಹಂಗಂತೂ. ಕೇಳ್ಕೊಂಬರೋ ಬದಲಿ ಕೊಟ್ರೆ 1 ಎಕರೆ ಮಾಡೋಕ್ಕಾಗುತ್ತೆ. ಯಾತನನ ರಾಗಿನ ಯಾತನನ ಹಾಕನ ಅಂತ ಎಂತಮ್ಮ. ನಮಗೂ ರಾಗಿ ಕಾಳು ಇಲ್ಲ, ಅದಕ್ಕೇನೆ ಹುಲ್ಲುನು ಆಗೋದು ದನಗಳು ಬಂದಿತ್ತು ಅಂತ. ಅದಕ್ಕ ನಮ್ಮಯ್ಯ ಬಂದಾಗ ಹೇಳ್ತೀನಿ, ರಂಗಕಾಯಿ ಬಂದಿತ್ತು ಹಿಂಗೆ ಕೋರಿಗೆ 1 ಎಕರೆ ಹೊಲ ಕೊಡ್ಬೇಕಂತೆ, ರಾಗಿ ಪಾಗಿ ಬೆಳ್ಕೊಂತಾರಂತೆ ಅಂತಾನ. ನೋಡೋಣ ಏನಂತೈತಿ. ನಮ್ಮಯ್ಯಪ್ಪಗೂ ನೋಡ್ಕೊಂಬಕ್ಕೂ ಇದಾಗುತ್ತೆ. ಈಗ 5 ಎಕರೆ ಅಲ್ಲ, ಒಂದ್ ದಿವಸ ಅಡಕೆ ಗಿಡ ಐತಿ, ಒಂದು ಹೊಸ ತೆಂಗಿನ ಗಿಡ ಇದಾವೆ, ಇನ್ನೊಂದು 2 ಎಕರೆ ಬೀಳೈತಿ. ಈಗ 1 ಎಕರೆಗೆ ಕಡಲೆ ಗಿಡ ಹಾಕಿದೀವಿ, ಇನ್ನೊಂದು ಎಕರೆ ಏನು ಮಾಡಿಲ್ಲ. ನೋಡ ನೀರು ಅದನ್ನೇನ ಕೊಟ್ರೆ ಕೊಡ್ತೈತಿ. ನಿಮ್ದು ಹೊಲ ಇಲ್ಲ ಅಲ್ಲೇ? ಇಲ್ಲ ಕಣಿ ಲಸ್ಮಕ್ಕ, ಇಲ್ಲ. ಏನ್ ಮಾಡೋಣ ಹೇಳು, ಕೂಲಿ ಮಾಡ್ಕೊಂಡು ತಿನ್ಬೇಕು. ಜಿತಾಗೈತೀವಿ ನಾವಂತನ ಬಿಸ್ಲಾಗ ಮಳೆಯಾಗೆ. ಏನ್ ಮಾಡೋದು ಹೇಳು? ನಮ್ಮ ಏನು ಮಾಡಕ್ಕಾಗಲ್ಲ, ಬಡವರಾಗಿ ಹುಟ್ಟಿದ್ಮೇಲೆ ಕೂಲಿ ಮಾಡ್ಲೇಬೇಕು. ನಾವು ಕೂಲಿನೇ ಮಾಡ್ತಿದ್ವಲ್ಲ ರಂಗಕಯ್ಯ. ಏನೋ 5 ಎಕರೆ ಜಮೀನು ಅವಾಗ ಯಾವಾಗ್ಲೋನ ಸಾವುಕಾರ ಮನೆಯವ್ರು ಕಿತ್ಕೊಂಡಿದ್ರು. ನಾವ್ ಹೆಂಗ ಕೋಟ್ನಾಗ ಓಡಾಡಿ ಬಿಡಿಸ್ಕೊಂಡ್ರಿ ಅದಕ್ಕೆ ಹೆಂಗೋ ಬೇರೆ ಹೊಲ್ದಾಗ ಕೂಲಿ ಹೋಗ್ದಂಗೆ ಇವಾಗ ನಮ್ಮ ಹೊಲ್ದಾಗ ನಾವು ಬದುಕು ಮಾಡ್ಕೊಂಡು ಹೆಂಗೋ ಬೆಳ್ಕೊಂತ ಇದೀವಮ್ಮ. ಹೆಂಗ ದೇವ್ರು ಒಳ್ಳೇದ್ ಮಾಡ್ದೆ ಬಿಡೆ ತಾಯಿ. ಚೆನ್ನಾಗಿರಿ ನೀವಾದ್ರೂ. ನಮ್ಮ ಅಯ್ಯಪ್ಪ ಬಂತು ನೋಡು. ಎಲ್ಗೋಗಿದ್ದ ಪೀಠ ತಿಂತಕನ? ಅದೇನೆ ನಮ್ಮ ಪಾಪಗೊಂದ ಇದನ್ನ ತೊಟ್ಲು ಮಾಡಕ್ಕೆ ಬಾಡಿಗೆ ಈತಾಕೆ 7 ಬರೋಣ ಅಂತ ಹೋಗಿದ್ನಮ್ಮ. ಇನ್ನು 8 ತೊಟ್ಲಾಗ ಅದೇ ಚೆನ್ನಾಗಿ ಮನೆ ಕೆಮ್ತಾನೆ ಅಂತ ಅಂತಿದ್ದಲ್ಲ ನೀನು, ಅದಕ್ಕೆ ಒಂದು ತೊಟ್ಲು ಮಾಡ್ಕೊಡು ಅಂತ ನಾ ಅಪ್ಪಗೆ 7 ಬರಕ್ಕೆ ಹೋಗಿದ್ದೆ. ಒಂದು 100 ರೂಪಾಯಿ ದುಡ್ಡು ಕೊಟ್ಟು ಮಾಡಿಕು ಬಂದು ತಗೊಂಡೋಗ್ತೀನಿ ಅಂತ ಹೇಳ್ದೆ. ಸರಿ ಆತ ಆದ್ಮೇಲೆ ಹೇಳ್ಕೊಳಿಸ್ತೀನಿ ಅಂತ ಹೇಳೈತಯ್ಯಪ್ಪ. ತೊಟ್ಲಾಗಾದ್ರೆ ಮನೆ ಕೆಮ್ತಾನೆ ಅಂತಾನ ಹೇಳಿದ್ದು. ಬಿಡು, ಯಾವಾಗ ಕೊಡ್ತೈತಂತೆ? ಅದೇ ಇವತ್ತು ನಾಳೆಗೆ ಆಗಲ್ಲ, ನಾಡ್ದು ಕೊಡ್ತೀನಿ ಅಂತ ಹೇಳೈತಿ. ಏನ್ ರಂಗಕಯ್ಯ, ಏನ್ ಸಮಾಚಾರ? ಇವತ್ತೇನ್ ಕೂಲಿಗಿಲಿ ಹೋಗಿಲ್ವೇನು? ಹೋಗಿಲ್ ಕಣಪ್ಪ ಸೀನಪ್ಪ. ಇವತ್ತು ಯಾಕ ನನ್ಗೂನು ಕೈ ಕಾಲೆಲ್ಲ ನೋಯ್ಯವು. ಒಂದೇ ಸಮಕ್ಕೆ ಹೋಗಿದ್ದೆ ಒಂದು 15 ದಿವಸದಿಂದನ. ಅದಕ್ಕೆ ಇವತ್ತೊಂದ್ ದಿವಸ ಮಂತಾಗಿರೋಣ ಅಂತಾನ ಉಳ್ಕಂಡಿ. ರೀ, ಅದು ನಮ್ದು 1 ಎಕರೆ ಹಂಗೆ ಉಳ್ಕಣೈತಲ್ಲ, ಅದಕ್ಕೇನು ಬಿತ್ತಿಲ್ವಲ್ಲ, ಅದನ್ನ ನೀವು ಯಾತನ ಹಾಕ್ತೀರಿ? ನಾನು ಒಬ್ಬನ ಕೈಲಿ ಓಟು ಮಾಡಕ್ಕಾಗಲ್ಲ ಅಂತೇಳಿ ಬಿಟ್ಟೆ ನಮ್ಮ ಹಂಗೇನಿ. ಹೌದಾ, ಒಳ್ಳೇದಾತು ಬಿಡ್ರಿ. ರಂಗಕಾಯಿನು ಅದನ್ನೇ ಕೇಳಕ್ ಬಂದಿದ್ಲು.
ನಿಮ್ದೊಂದು ಎಕರೆ ಬೀಳೈತಲ್ಲ ಅದನ್ನ ನಮಗೆ ಕೋರಿ ಕೊಡ್ರಿ. ನಾವು ಯಾತನ ಹಾಕ್ಯಂತೀವಿ, ದನಗಳು ಇದಾವೆ ಹೊಲ ಗೈಕೊಂಡು ಹಾಕ್ತಿವಿ ಅಂತ ಕೇಳಕ್ ಬಂದೈತ ಅವಕ್ಕಯ್ಯ. ಕೊಡ್ತೀವಿ. ಹೌದೇನಕ್ಕ, ಕೊಡೋಣ ಹೇಳು. ಅಯ್ಯೋ ನನ್ಗೂ ಒಬ್ನಿಗೆ ಮಾಡಕ್ಕೂ ಯಾಕೆ ಆಗುತ್ತೆ, ಮಾಡ್ರಿ ಕೋರಿಗೆ. ಪಾಪ ಸುಮ್ಮನೆ ಬೀಳ್ಬಿಡೋದ್ಕಿನ್ನ ನೀವಾದ್ರೂ ಬೆಳ್ಕೊಂತೀರ, ನಮ್ಗೆ ಒಂದಿವ್ಸ ಆಗಿ ಕೊಡ್ತೀರ ಬೆಳೆದು. ಸರಿ ಕಣಪ್ಪ. ನಾನು ಏನಂತಾರೋ ಏನೋ ಕೊಡ್ತಾರೋ ಇಲ್ವೋ ಅಂತ ಅನ್ಕೊಂಡ್ ಬಂದೆ. ಹೆಂಗ ಬಿಡಪ್ಪ ಅತ್ತ. ಬೀಳ್ಬಿಟ್ಟಿದೀನಿ ಕಣಕ್ಕ. 5 ಎಕರೆಗೆ 1 ಎಕರೆ ಅಡಿಕೆ ಗಿಡ ಇಕ್ಕಿನಿ ಸಣ್ಣವು, ತೆಂಗಿನ ಗಿಡ ಇನ್ನೇ ನಾಳೆನೆ ಎಲ್ಲನ ಎಳ್ನೀರು ಬಿಡ್ತವೆ. ಎಳ್ನೀರಿಗೆ ಕೊಯ್ಸ್ತೀನಿ ಇವಾಗ ಒಂದು ಸ್ವಲ್ಪ ದೊಡ್ಡವಾಗತಕ್ಕನ, ಆಮೇಲೆ ಕಾಯಿಗೆ ಬಿಡಕ್ಕಾಗುತ್ತೆ ಅಂತಾನ. ಇನ್ನೊಂದು ಎಕರೆ ಹಂಗೆ ಐತೆ, ನೀವೇ ಮಾಡ್ರಿ. ಸರಿನಪ್ಪ, ಹೋಗ್ ನಮ್ಮ ಅಪ್ಪಗೆ ಹೇಳ್ತೀನಿ ಹೇಳು. ನಾಳೆಕ್ಕೇನೆ ಹೊಲ ಗೈಕೆಮ್ಮ ಕೇಳಲ್ಲ. ಗೈಕೆಮ್ಮಂಗಿದ್ರೆ ಗೈ ಕೇಳ್ರಿ. ಹೇಳಿದ್ದೀನಲ್ಲ ಇನ್ನೇನು ಮಾಡ್ರಿ ಅಂತಾನ. ಸರಿನಪ್ಪ, ಆಯ್ತು. ಲಕ್ಷ್ಮಿ, ಅದು ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಬಿಟ್ಟು ಅನ್ನ ಸಂತರ್ಪಣೆ ಮಾಡ್ತೀನಿ ಅಂತ ಹೇಳಿ ಅಂದ್ಕೊಂಡಿದ್ದೆ. ಅದಕ್ಕೆ ಅದನ್ನ ಯಾವತ್ತು ಮಾಡೋಣ? ಹೌದಾ, ನೀವ್ ಅರ್ಕೆ ಮಾಡ್ಕೊಂಡಿದ್ರೇನು? ಹ್ಞೂ ಕಣೆ, ಗಂಡು ಮಗು ಆದರೆ ನಾನು ಊರಿನ ಜನಗಳಿಗೆ ಎಲ್ಲರಿಗೂ ಊಟಕ್ಕೆ ಹಾಕಿಸ್ತೀನಿ, ಪೂಜೆ ಮಾಡಿ ಅಭಿಷೇಕ ಮಾಡಿ ಅಂತೇಳಿ ಅಂದ್ಕೊಂಡಿದ್ದೆ. ಅದಕ್ಕೆ ಯಾವತ್ತು ಮಾಡ್ಸೋಣ? ಅಯ್ಯೋ ರೀ, ನೀವು ಗಂಡು ಮಗು ಆಗ್ಲಿ ಅಂತೇಳಿ ಬೇಡ್ಕೊಂಡಿದ್ರೇನು? ಅಲ್ಲ, ನನಗೇನು ಹೆಣ್ಮಗು ಆದರೂ ಏನು ಬೇಜಾರಾಗ್ತಿರ್ಲಿಲ್ಲ. ಆದ್ರೂ ಮೊದಲನೇದು ಗಂಡಾದರೆ ನಮ್ಮ ಅಮ್ಮಗೂ ಸಂತೋಷ ಆಗುತ್ತಲ್ವೇ, ಅದಕ್ಕೇನೆ ಹಂಗೆ ದೇವ್ರ ಹತ್ರ ಬೇಡ್ಕೊಂಡಿದ್ದೆ. ಹೆಂಗೋ ದೇವರು ನಮ್ಮ ಆಸೆನ ನೆರವೇರ್ಸನಲ್ಲ, ಅದಕ್ಕೆ ಈಗ ಆರ್ಕೆನ ತೀರಿಸ್ಬೇಕು. ಯಾವತ್ತು ತೀರ್ಸೋಣ? ಕಣಸಿನಪ್ಪ, ಅದೇನೋ ನಿಜಾನೆ. ಗಂಡು ಮಗ ಆಗಿರೋದಕ್ಕೆ ಮತ್ತಿಗೆ ಆ ಕೆಂಚಕಯ್ಯ ಲಸ್ಮಕ್ಕುನ ಚೆನ್ನಾಗಿ ನೋಡ್ಕೊಂತಾ ಇದ್ದಾಳೆ. ಇಲ್ದಿದ್ರೆ ಮುತ್ತಿ ತಿಳ್ಕೊಂಡು ಓಡಾಡಲು ಅನ್ಸುತ್ತೆ ಬೈಕೆಂಡ್. ಅಯ್ಯೋ, ಇವಾಗ್ಲೂ ನನ್ನ ಮೇಲೇನು ಆಸೆ ಇಲ್ಲ. ನಮ್ಮ ಅತ್ತಿಗೆ ಗಂಡು ಮಗ ಆಗೈತಲ್ಲ, ಮೊಮ್ಮಗ ಅಂತ ಹೇಳಿ ನೋಡ್ಕೊಂತಿರೋದು ಅಷ್ಟೇ ಕಣೆ ರಂಗಕಯ್ಯ. ಹೋಗ್ಲಿ ಬಿಡು, ನೋಡ್ಕೊಂತ ಐತಲ್ಲ ಹೆಂಗಾತ್ಲಾಗಿ. ಮೊಮ್ಮಗನ ಮೇಲೆ ಆಸೆನೋ ನಿನ್ ಮೇಲೆ ಆಸೆನೋ, ಒಟ್ನಲ್ಲಿ ಚೆನ್ನಾಗಿ ನೋಡ್ಕೊಂತ ಐತಲ್ಲ. ನಿಮ್ಮ ಅಪ್ಪ ಅಮ್ಮನ ಕೈಲು ನಿನ್ನ ನೋಡ್ಕೊಂಬಕ್ ಆಗ್ತಿರ್ಲಿಲ್ಲ ಅಲ್ಗ ಹೋಗಿದ್ರೆ. ಅದಕ್ಕೆ ನಾನು ಏನು ಮಾತಾಡಲ್ಲಮ್ಮ, ಸುಮ್ಮನಿರ್ತೀನಿ. ನಮ್ಮ ಅತ್ತೆನೇ ಎಲ್ಲ ಮಾಡಿಕ್ಕುತ್ತೆ, ಬಿಸಿನೀರೇ ಕುಡಿತೀನಿ, ಬಿಸಿನೀರು ಕಾಯಿಸ್ಕೊಡುತ್ತೆ, ಒತ್ತೊತ್ತಿಗೆ ಸರಿಯಾಗಿ ಅಡ್ಗೆನು ಮಾಡಿಕ್ಕುತ್ತೆ ಬಿಸಿ ಬಿಸಿದ. ಸರಿ, ಇವಾಗ ಯಾವತ್ತು ಪೂಜೆ ಇಕ್ಕೆಮನ? ಯಾವತ್ತು ಅಂದ್ರೆ ಯಾವತ್ತೊಂದು ಒಳ್ಳೆ ದಿವಸ ಆಯ್ತು ಅವತ್ತು ಇಕ್ಕಮ್ಮನ ಬಿಡ್ರಿ. ಅತ್ತೆ ಬರ್ಲಿ, ಅತ್ತೇನು ಒಂದು ಮಾತು ಕೇಳಿ ಹೇಳ್ ಬರೀರಂತೆ ಪೂಜಾರಿಗೆ. ಇಂಥ ದಿವಸ ನಾವು ಪೂಜೆ ಮಾಡಿಸ್ತೀವಿ, ಸೇವೆ ಮಾಡಿ ದೇವರಿಗೆ ಅಂತ ಹೇಳಿ ಹೇಳ್ ಬರೀರಂತೆ. ಅಲ್ಲ ಕಣಿ ಲಕ್ಷ್ಮಕ್ಕ, ನಿನ್ ಮಗುಗೆ ಕೂದಲೇ ಇಲ್ಲ, ತೆಳ್ಳಗೈದವೆ ಅವ್ರ ಅಜ್ಜಿ ಹಂಗೆ ತಲೆ ಅಂತ ಹೇಳ್ತಾ ಇದ್ರು. ಎಲ್ಲನ ಗನ್ವಾದಂಗ್ ಕೂದಲು ಬಂದೇವಮ್ಮ. ಹುಟ್ಟಾಗ ಹಂಗೆ ಇದ್ವು, ಬೋರ್ಡಲ್ಲೇ ಆಗಿತ್ತು. ಇವಾಗ ಬಂದಿದೆ ಕೂದಲು, ಚೆನ್ನಾಗಿ ಬಂದಿದ್ದಾವೆ ಅವ್ರಪ್ಪ ನಂಗೆ. ಏನಪ್ಪ, ಯಾಕೆ ಇಲ್ಲೇ ನಿಂತಿದ್ಯಾ? ನಡಿಯತ್ಲಾಗೆ. ಏನೇ ರಂಗಮ್ಮ, ಅಪ್ರೂಪಕ್ಕೆ ನಮ್ಮನೆ ಕಡೆಗೆ ಬಂದ್ಬಿಟ್ಟಿದ್ಯಾ? ನಾವೇನೋ ಮಾಡಬಾರ್ದು ಮಾಡಿದೀವೇನೋ ಅಮ್ಮಂಗೆ ಬತ್ತಾನೆ ಇರ್ಲಿಲ್ಲ ನಮ್ಮನೆ ಕಡೆಗೆ ನೀನು. ಅಯ್ಯೋ, ಹಂಗೇನು ಇಲ್ಲ ಕಣಕ, ಕೂಲಿ ಹೋಗ್ತಿದ್ನಲ್ಲ ಅದಕ್ಕೆ ಗೊತ್ತಿರ್ಲಿಲ್ಲ ಅಷ್ಟೇನೆ. ಅಲ್ಲ, ನನ್ನ ಮಗನ ಮದ್ವೆಗಿನ ಮುಂಚೆಲೆ ನಾನು ನೀನು ಗುದ್ದಾಡಿದ್ವಿ. ಆವಾಗಿಂದ ನೀನು ನಮ್ಮ ಮನೆ ಕಡೆಗೆ ಬಂದಿರ್ಲಿಲ್ಲ. ಇವಾಗ ಬಂದಿದ್ಯಾ ನೋಡು, ಏನೋ ಬೇಕಾಗಿತ್ತೇನೋ ಅದಕ್ಕೆ ಬರ್ತೀಯ ಅಲ್ವೇನೆ? ಅಯ್ಯೋ ಬಿಡಕ, ಅಲ್ಲ ಅದಾಗಲೇ ಹೊಸ ವರ್ಷ ಆತು, ನೀನು ಅದನ್ನೇ ಇನ್ನ ನೆನ್ಪಿಕ್ಕೊಂಡಿದ್ಯಾ? ಏನೋ ಹಿಂಗ್ ಸಣ್ಣ ಪುಟ್ಟ ಜಗಳ ಬರ್ತವೆ ಹೋಗ್ತಾವಮ್ಮ, ಅದಕ್ಕೋಸ್ಕರನ ಅದನ್ನೇ ನೆನ್ಪಿಕೊಂಡು ಅದನ್ನೇ ಸಾಧಿಸಕ್ಕಾಗುತ್ತೇನಕ. ಹೋಗ್ಲಿ ಬಿಡು, ಏನೋ ಕೆಟ್ಟಗಳಿಗೆ ನಾನು ನೀನು ಜಗಳ ಆಡ್ಬಿಟ್ವಿ ಬಿಡು. ಈಗ ಹಳೆದೆಲ್ಲ ಯಾಕೆ ತಿರ್ಗಾ ಹೇಳಕ್ ಹೋಗ್ತೀಯ? ಹೇಳ್ಬೇಕು ಕಣಮ್ಮ, ಹೇಳ್ಬೇಕು, ನೆನ್ಪಿಕ್ಕೊಂಡಿರ್ಬೇಕು. ಅವಾಗ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದೆ. ಈಗ ಒಂದಿಟ್ಟು ನಮ್ಗೆ ಅನುಕೂಲ ಬಂದೈತಲ್ಲ, ಅದಕ್ಕೇನೆ ಬಂದಿದ್ಯಾ ತಿರ್ಗಾನ. ಏನತ್ತೆ ಹೇಳ್ತಾ ಇದ್ಯಾ? ಅಯ್ಯೋ ಬಿಡತ್ತೆ, ಏಸೋ ವರ್ಷದಿಂದ ಜಗಳ ಆಡಿರೋದ, ಇವಾಗ ಯಾಕೆ ಸುಮ್ಮನೆ ಹೇಳ್ತೀಯಾ? ಹಂಗಲ್ಲ ಕಣೆ ಲಕ್ಷ್ಮಕ್ಕ, ನಿನಗೆ ಗೊತ್ತಿಲ್ಲ ಕೂಲಿ ಹೋಗಿತ್ತಾಗೆ ಹೆಂಗಂದೇವಳಿ ಇವಳು ಅಂತಾನ. ತಲೆ ಮೇಲೆ ಮಣ್ಣೊತ್ತು ಗೊಬ್ಬರ ಹೊತ್ತು ನಿನ್ ತಲೆ ಕೂದಲೇ ಇಲ್ದಂಗಾಗಿವೆ. ನೀನ್ ಸಾಯ ತಕನ ಏಟೆ ದುಡಿದ್ರು ನೀನಂತೂ ಮುಂದಕ್ಕೆ ಬರಲ್ಲ ಬಿಡು ಅಂತ ಹೇಳಿ ಏನೇನೋ ಅಂದಿದ್ಲು ಇವಳು. ಈಗ ನನ್ನ ಕಣ್ಣೆದ್ರಿಗೇನೆ ಇವಳು ಕೂಲಿ ಹೋಗ್ತಾಳೆ, ನಾನು ನಮ್ಮೊಳಗೆ ಕೂಲಿಯನ್ನು ಕರ್ಕೊಂಡು ಕೆಲಸ ಮಾಡಿಸ್ತೀನಿ. ಈಗ ಗೊತ್ತಾತೇನೆ ರಂಗಿ, ನನಗೂ ನಿನ್ಗೂ ಏನು ಆಗೈತೆ ಇವಾಗ ವ್ಯತ್ಯಾಸ ಅಂತಾನ. ಅಯ್ಯೋ ಏನೋ ಬಿಡು ಕೆಂಚಕಯ್ಯ, ನೀನೊಂದು ಅಂದಿರ್ತೀಯ, ನಾನೊಂದು ಅಂದಿರ್ತೀನಿ. ನಾವೆಲ್ಲ ನೆನ್ಪಿಕ್ಕೆಮಕ್ ಹೋಗಿಲ್ಲಮ್ಮ, ಅಂದಿರವು ಆಡಿರವು ಎಲ್ಲನ. ಏನೋ ಹೆಂಗಸ್ರು ಕೂಲಿ ಹೋಗಿದ್ದಾಗ ಅಲ್ಲಿ ಇಲ್ಲಿ ಏನೋ ಒಂದು ಮನಸ್ತಾಪ ಬಂದ್ರೆ ಮಾತಾಡಿರ್ತೀವಮ್ಮ. ನಾನೊಂದು ಮಾತಾಡಿದ್ರೆ ನೀನೊಂದು ಮಾತಾಡಿರ್ತೀಯ, ಅದನ್ನೇ ನೆನ್ಪಿಕ್ಕೊಂಡಿದ್ಯಲ್ಲಕ್ಕ ಇನ್ನ ನೀನು. ಹೋಗ್ಲಿ ಬಿಡು. ನೀನ್ ಮರ್ತಿರ್ಬೋದು ಕಣೆ, ನಾನ್ ಮರ್ತಿಲ್ಲ ಇನ್ನಾನ. ಅದನ್ನೆಲ್ಲ ನಾನು ನೆನಪಿಕ್ಕೊಂಡಿದೀನಿ. ಈಗ ಯಾಕೆ ಬಂದಿದ್ಯಾ ಹೇಳು? ಏನೋ ಬೇಕಾಗೈತೆ ಅದಕ್ಕೆ ಬಂದಿರ್ತೀಯ, ಏನು ಕೇಳಕ್ ಬಂದಿದ್ಯೆ? ಯಮ್ಮ, ಈಗ ಎಷ್ಟೋ ವರ್ಷದಿಂದ ನೀನು ಗುದ್ದಾಡಿರೋದನ್ನ ಈಗ ಯಾಕೆ ಮಾತಾಡ್ತಾ ಇದೀಯಾ? ಸುಮ್ಮನಿರು,
ಪಾಪ ಅವಕ್ಕಯ್ಯ ಏನೋ ಕಷ್ಟ ಅಂತೇಳಿ ಏನೋ ಕೇಳಕ್ಕಂತೇಳಿ ಬಂದೈತಿ, ನೀನು ಹಿಂಗೆಲ್ಲ ಮಾತಾಡ್ತೀಯಲ್ಲಮ್ಮ, ಹಿಂಗೆಲ್ಲ ಮಾತಾಡೋದು ಸರಿ ಇರಲ್ಲ, ಸುಮ್ಮನಿರು. ಏನೋ ದೇವ್ರು ನಮ್ಗೊಂದಿಷ್ಟು ಕೊಟ್ಟೇವನಿ ಹಂಗಂತ ಹೇಳಿ ಕೆಳಗಿರೋದನ್ನ ಹೀಯಾಳಿಸಿ ಮಾತಾಡಬಾರ್ದು ಕಣಮ್ಮ. ಮತ್ತೆ ಇವಳು ಮಾತಾಡ್ಬೋದಾ? ಅಯ್ಯೋ ಯಾಕ ಹೇಳ್ತಾ ಇದೀನಲ್ಲ ಬಿಡು. ಏನೋ ತಪ್ಪಾಯ್ತಮ್ಮ, ಅವಾಗೇನೋ ಏನೋ ಮಾತಾಡಿದಮ್ಮ. ಮಾತಿನ ಸಂದರ್ಭ ಬಂದಾಗ ನೀನೊಂದು ಮಾತಾಡಿದ್ರೆ ನಾನು ಒಂದು ಅಂದಿರ್ತೀನಿ. ಅದನ್ನೇ ಮನಸ್ಸ ಇಕ್ಕೊಂಡಿದ್ಯಲ್ಲಕ್ಕ ಈ ವರ್ಷ ಆದ್ರೂ. ಅಯ್ಯೋ ನಾನು ಅವಾಗ ಯಾಕೆ ಗುದ್ದಾಡಿದ್ವಿ ಅಂತಾನೆ ಮರ್ತೇ ಹೋಗಿದ್ದೀನಿ. ಓ ಮರ್ತಿಲ್ಲ ಕಣೆ ನೀನು, ಮರ್ತಿಲ್ಲ. ಮರ್ತಿದ್ರೆ ಇಷ್ಟೊತ್ತಿಗೆ ಯಾವಾಗಲೂ ನಮ್ಮ ಅಂತಕ್ಕೆ ಬತ್ತಿದ್ದೆ. ನನ್ನ ಮಗನ ಮದುವೆ ಆದಾಗಲೂ ಬಂದಿಲ್ಲ, ಮದುವೆ ಮುಂಚೆಲೂ ಇನ್ನೇನು ಮದುವೆ ಇನ್ನೊಂದು ತಿಂಗಳು 2 ತಿಂಗಳು ಐತೆ ಅನ್ಬೇಕಾರೆ ನಾನು ನೀನು ಗುದ್ದಾಡಿದ್ದು. ಅವಾಗಿಂದ ಇಲ್ಲಿವರೆಗೂ ನೀನು ನಮ್ಮ ಅಂತಕ್ಕೆ ಬಂದೇ ಇರಲಿಲ್ಲ. ಇವಾಗ ಬಂದಿದ್ಯಾ? ಏನಕ್ಕೆ ಬಂದಿದ್ಯಾ? ಏನೂ ಇಲ್ಲ ಕಣಕ್ಕ, ಏನೂ ಇಲ್ಲ. ಸುಮ್ಮನೆ ಲಸ್ಮಕ್ಕು ಹೆರಿಗೆ ಆಗಿತ್ತಲ್ಲ, ನೋಡ್ಕೊಂಡು ಹೋಗಕ್ಕೆ ಬಂದಿರಲಿಲ್ಲ, ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ ಅಷ್ಟೇನೆ. ಸರಿ ನಾನು ಹೋಗ್ತೀನಿ ಬಿಡು. ಲಸ್ಮಕ್ಕ ನಾನು ಬರ್ತೀನಿ ಕಣೆ. ಇರಂಗಕ್ಕಯ್ಯ ಯಾಕೆ? ಇರು, ಕಾಫಿ ಗಿಪಿ ಕಾಸು ಕೊಡ್ತೈತೆ, ಕುಡ್ದೋಗಿವಂತೆ, ಬೇಜಾರು ಮಾಡ್ಕೋಬೇಡ. ಏನೋ ನಮ್ಮ ಅತ್ತೆ ಹಳೆದೆಲ್ಲ ಏನೋ ನೆನ್ಪಿಕ್ಕೊಂಡು ಏನೋ ಮಾತಾಡ್ಬಿಟ್ಟು ಬೇಜಾರು ಮಾಡ್ಕೊಂಡು ಹೋಗ್ಬೇಡ ಕಣೆ ಅಕ್ಕ. ಬೇಜಾರು ಏನೂ ಇಲ್ಲ ಕಣೆ, ಬರ್ತೀನಿ ನಾನು. ಅಲ್ಲ ಏನತ್ತೆ ನೀನು, ಅಯ್ಯೋ ಹಿಂಗೆಲ್ಲ ಮಾತಾಡ್ತಾರ? ದೇವರು ನಮಗೂ ಒಂದಿಟ್ಟು ಅನುಕೂಲ ಕೊಟ್ಟೇವನಿ ಹಂಗಂತ ಹೇಳಿ ಹಿಂಗೆಲ್ಲ ಮಾತಾಡಬಾರ್ದು. ನೀ ಗೊತ್ತಾಗಲ್ಲ ಕಣೆ ಲಸ್ಮಕ್ಕ, ಗೊತ್ತಾಗಲ್ಲ ನಿನಗೆ ಇದೆಲ್ಲ. ಸುಮ್ಮನಿರು. ಅನ್ನಿಸ್ಕೊಂಡಿರಳು ನಾನು, ನೀನಲ್ಲ. ಅಯ್ಯೋ ರೀ ಇದೇನ್ರಿ ಅತ್ತೆ ಹಿಂಗೆ ರಂಗಕ್ಕನ ಮೇಲೆ ರೇಗಾಡ್ಬಿಡ್ತು. ಈಗೇನಾದ್ರೂ ಹೊಲಾನ ಕೋರಿ ಕೊಡ್ತೀವಿ ಅಂತಂದ್ರೆ? ಅಯ್ಯೋ ಬಿಡೆ ಲಕ್ಷ್ಮಿ, ಹೆಂಗುಸ್ರಾವಿದ್ದಾವೇನೆ, ನೀನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ನಾನು ಆ ಅಣ್ಣಗೆ ಹೋಗಿ ಹೇಳ್ತೀನಿ, ರಂಗಕ್ಕ ಹಿಂಗೆ ಗಂಡೋಗಿ ನೀವೇನೋ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ್ರಿ, ಹೊಲ ಕೋರಿ ಮಾಡ್ರಿ, ನಾನು ಇದ್ದೀನಿ, ನಾನೆಲ್ಲ ನಮ್ಮ ಅಮ್ಮಗೆ ಹೇಳ್ತೀನಿ ಅಂತ ಹೇಳ್ಬತ್ತೀನಿ. ನೀನೇನು ತಲೆ ಕೆಡಿಸ್ಕೋಬೇಡ. ಪಾಪನ ನೋಡ್ಕೊ ಬತ್ತೀನಿ ಇವಾಗ ಹೋಗಿ ಹೇಳಿ. ಪಾಪ ಅಕ್ಕಯ್ಯ ಬೇಜಾರು ಮಾಡ್ಕೊಂಡು ಹೋತು ಅನ್ಸುತ್ತೆ, ಹೊಲ ಕೊಡಲ್ವೇನೋ ಅಂತ ಅನ್ಕೊಂಡು. ಸರಿ ಆಯ್ತು, ಹೋಗಿ ಹೇಳ್ಬರೋಗ್ರಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.